ಸಮುದಾಯ ಸೇವಾ ವಿಭಾಗದ ವತಿಯಿಂದ ಸಮಾಜಮುಖಿ ಸೇವೆಯಲ್ಲಿ ವಿಶಿಷ್ಟ ಸಾಧನೆಗಳಿಂದ ಮಹಿಳೆಯರನ್ನು ಗೌರವಿಸುವಂತಹ ಮತ್ತೆ ಇವರು ಸಾರ್ಥಕ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ದೀಪಶ್ರೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ನರರೋಗ ಹಾಗೂ ಮಾನಸಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ಶ್ರೀಧರ್ ಕೆಸಿ ಅವರನ್ನು ಅಭಿನಂದಿಸುವ ಅಪೂರ್ವ ಅವಕಾಶ ನಮ್ಮದಾಗಿದೆ. ಆದ್ದರಿಂದ ಡಾಕ್ಟರ್ ಶ್ರೀಧರ್ ಕೆಸಿ ಅವರು ತಮ್ಮ ಧರ್ಮಪತ್ನಿ ಶ್ರೀಮತಿ ದೀಪ ಹಾಗೂ ಮಕ್ಕಳಾದ ಕುಮಾರಿ ಮೇಯ ಮತ್ತು ನಮ್ಮೆಯವರೊಂದಿಗೆ ವೇದಿಕೆ ಆಗಮಿಸಬೇಕಾಗಿ ನಾನು ಕೇಳಿಕೊಂಡಿದ್ದೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಅಪಾರ ಪರಿಣತಿಯ ಮೂಲಕ ಸಾವಿರಾರು ರೋಗಿಗಳ ಬದುಕಿಗೆ ಹೊಸ ಭರವಸೆ ಮೂಡಿಸಿರುವ ಡಾಕ್ಟರ್ ಶ್ರೀಧರ್ ಕೆಸಿ ಅವರು ಸಮಾಜ ಸೇವೆಯನ್ನು ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡು ಅನೇಕ ಜನರ ಬದುಕಿನಲ್ಲಿ ಆಸಕ್ತಿಯುಳ್ಳರಾಗಿದ್ದಾರೆ. ಇವರು ಬೆಂಗಳೂರಿನಲ್ಲಿ ದೀಪಶ್ರೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಯಶಸ್ವಿಯಾಗಿ ನಡೆಸುತ್ತಿರುವುದರ ಜೊತೆಗೆ ಪುತ್ತೂರು, ಮೈಸೂರು ಹಾಗೂ ರಾಮನಗರದಲ್ಲಿ ದೀಪಶ್ರೀ ವೃದ್ಧಾಶ್ರಮವನ್ನು ನಿರ್ವಹಿಸುತ್ತಾ ಅನಾಥ ಹಾಗೂ ನಿರ್ಗತಿಕ ಹಿರಿಯ ನಾಗರಿಕರಿಗೆ ಉಚಿತ ಆಶ್ರಯ, ಆರೈಕೆ ಮತ್ತು ಪುನರ್ವಸತಿಯನ್ನು ಒದಗಿಸಿರುತ್ತಾರೆ. ಮುಖ್ಯವಾಗಿ 2024ರಲ್ಲಿ ಮಾರ್ಚ್ ತಿಂಗಳಲ್ಲಿ ರೋಟರಿ ಕ್ಲಬ್ ಪುತ್ತೂರು ಯುವ ವತಿಯಿಂದ ಏಕಕಾಲದಲ್ಲಿ 13ಕ್ಕೂ ಹೆಚ್ಚು ಮಂದಿ ನಿರ್ಗತಿಕರನ್ನು ರಕ್ಷಿಸಿದ ಸಂದರ್ಭದಲ್ಲಿ ಅವರೆಲ್ಲರನ್ನು ಪುತ್ತೂರಿನ ದೀಪಶ್ರೀ ವೃದ್ಧಾಶ್ರಮಕ್ಕೆ ಸಂಪೂರ್ಣ ಉಚಿತವಾಗಿ ಸೇರ್ಪಡೆಗೊಳಿಸಿ ಮಾನವೀಯ ಸೇವೆಯ ನಿಜವಾದ ಅರ್ಥವನ್ನು ತೋರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಪುತ್ತೂರಿನಲ್ಲಿ ಕಳೆದ 5 ವರ್ಷಗಳಿಂದ ಸುಮಾರು 25ಕ್ಕೂ ಹೆಚ್ಚು ಮಂದಿ ಹಿರಿಯ ನಾಗರಿಕರಿಗೆ ಸಂಪೂರ್ಣ ಉಚಿತವಾಗಿ ಆಶ್ರಯ ಮತ್ತು ಆರೈಕೆ ನೀಡುತ್ತಿರುವುದು ಅವರ ಸೇವಾ ಮನೋಭಾವದ ಜೀವಂತ ನಿದರ್ಶನವಾಗಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಸ್ಮೈಲ್ ಯೋಜನೆಯಡಿಯಲ್ಲಿ ಕರ್ನಾಟಕದ ಮೊದಲ ತೃತೀಯ ಲಿಂಗಗಳ ಉಚಿತ ವಸತಿ ನಿಲಯವನ್ನು ಆರಂಭಿಸಿ ಸಮಾಜದ ಅಂಚಿನಲ್ಲಿರುವ ವರ್ಗಗಳ ಬದುಕಿನಲ್ಲಿ ಹೊಸ ಆಶಾ ಭರವಸೆಯನ್ನು ಮೂಡಿಸಿದ್ದಾರೆ. ಇದರೊಂದಿಗೆ ಮಾದಕ ವ್ಯಸನ ಹಾಗೂ ಇತರ ದುಶ್ಚಟಗಳಿಂದ ಮುಕ್ತಗೊಳಿಸಲು ಡಿ ಅಡಿಕ್ಷನ್ ಸೆಂಟರ್ ಅನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ರೋಟರಿ ಕ್ಲಬ್ ಪುತ್ತೂರು ಯುವದ ವಿನಂತಿಯ ಮೇರೆಗೆ ಕಳೆದ ವರ್ಷ ಬೆಂಗಳೂರಿನಿಂದ ಆಗಮಿಸಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ನಡೆಸಿಕೊಟ್ಟಿದ್ದಾರೆ. ಈ ವರ್ಷ ಕೂಡ ನಿನ್ನೆಯಷ್ಟೇ ಉಚಿತ ನರರೋಗ ಹಾಗೂ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ನಮ್ಮೆಲ್ಲರ ಸಂತಸದ ವಿಷಯವಾಗಿದೆ. ಇಂತಹ ಅಪ್ರತಿಮ ವೈದ್ಯಕೀಯ ಸೇವೆ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ರೋಟರಿ ಕ್ಲಬ್ ಪುತ್ತೂರು ಯುವ ವತಿಯಿಂದ ರೋಟರಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಗೌರವ ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ಡಾಕ್ಟರ್ ಶ್ರೀಧರ್ ಅವರ ಧರ್ಮಪತ್ನಿ ಶ್ರೀಮತಿ ದೀಪಾ ಅವರು HP ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಹಾಗೂ CAD MS ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಕ್ಕಳಾದ ಕುಮಾರಿ ಮೇಯ ಹಾಗೂ ಕುಮಾರಿ ನಮ್ಯ ಇವರು ಮುದ್ದು ಮಕ್ಕಳು. ಈಗ ವೇದಿಕೆಯಲ್ಲಿರುವ ಗಣ್ಯರು ಡಾಕ್ಟರ್ ಶ್ರೀಧರ್ ಕೆಸಿ ಅವರಿಗೆ ರೋಟರಿ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಈ ಪ್ರದಾನ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಪುತ್ತೂರು ಉಮೇಶ್ ನಾಯಕ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಶ್ರೀಧರ್ ಕೆಸಿ ಅವರನ್ನು
ರೋಟರಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶ್ರೀಧರ್ ಕೆಸಿ ಅವರಿಗೆ ಮತ್ತೊಮ್ಮೆ ಹೃದಯ